ಈ ನಡುವೆ ಪ್ರಸ್ತಾಪ ಮಾಡ್ತಾನೆ ಬಂದಿದ್ದೆ. ಈಗ ಇನ್ನೇನು ಬಜೆಟ್ ಹತ್ರ ಬಂತು. 5ನೇ ತಾರೀಕು 6ನೇ ತಾರೀಕು ಸರ್? 6ನೇ ತಾರೀಕು 6ನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಆಯವ್ಯವನ್ನ ಮಂಡಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸಿದಂತಹ ಕೀರ್ತಿ ತುಂಬಾ ಹಿಂದುಳಿದ ವರ್ಗದಿಂದ ಬಂದಂತಹ, ತುಂಬಾ ಬಡ ಕುಟುಂಬದಿಂದ ಬಂದಂತಹ, ಒಂದು ಅಹಿಂದ ವರ್ಗದಿಂದ ಬಂದಂತಹ ರಾಜ್ಯ ಕಂಡ ಮುತ್ಸದ್ದಿ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಈಗ ಈ ಒಂದು ಬಜೆಟ್ ಅನ್ನ ಮಂಡಿಸ್ತಿದ್ದಾರೆ. ಈ ಒಂದು ಕಾಲಘಟ್ಟದಲ್ಲಿ ನಾನು ಈಗಾಗಲೇ ಸುಮಾರು ಬಾರಿ ತಮ್ಮೆಲ್ಲರ ಬಳಿ ಮತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಅತ್ಯವಶ್ಯಕವಾದಂತಹ ಏನು ಟರ್ಷರಿ ಟ್ರೀಟ್ಮೆಂಟ್, ತೃತೀಯ ಹಂತದ ನೀರಿನ ಶುದ್ಧೀಕರಣದ ಬಗ್ಗೆ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಡಬೇಕು, ಅದಕ್ಕೆ ಪ್ಲಾನ್ ಮಾಡ್ಕೊಬೇಕು. ಚಿಕ್ಕಬಳ್ಳಾಪುರ ಜನತೆಯ ಏನೀಗಾಗಲೇ ವಿಷ ಏನು ಕುಡಿಸ್ತಾ ಇದ್ದಾರೆ ಎಲ್ಲ ಸರ್ಕಾರಗಳು ಸೇರಿ, ಅದನ್ನ ಕೊನೆಗಾಣಿಸುವಂತಹ ನಿಟ್ಟಿನಲ್ಲಿ ಈ ಸರ್ಕಾರ ಕೆಲಸ ಮಾಡಬೇಕು. ಒಂದು ಕಳಕಳಿಯ ಮನವಿ ನಿಮ್ಮೆಲ್ಲರಲ್ಲೂ, ಈ ಒಂದು ಪತ್ರಿಕಾಗೋಷ್ಠಿ ಏನಿದೆ, ಈಗ ನಮ್ಮ ಅಣ್ಣ ಕೂಡ ರಿಯಾಜಣ್ಣ ಹೇಳ್ತಿದ್ರು ಯಾವುದೋ ಒಂದು ಆಸ್ಪತ್ರೆ ವಿಷಯ ಮಾತಾಡೋಣ ಅಂತಂದ್ರು. ನಾನು ಇದೊಂದು ಸಲ ಅಣ್ಣನೂ ರಿಕ್ವೆಸ್ಟ್ ಮಾಡಿದೆ, ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿ ನನ್ನ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿಗೆ ಮಾತ್ರ ಸೀಮಿತ ಆಗಿರ್ತದೆ. ಅದರ ಜೊತೆಗೆ ಏನು ತೃತೀಯ ಹಂತದ ನೀರಿನ ಶುದ್ಧೀಕರಣದ ಬಗ್ಗೆ ಮಾತ್ರ ಆದಷ್ಟು ಸೀಮಿತವಾಗಿ ಮಾತಾಡೋಣ. ಇದರಿಂದ ಒಂದೊಂದು ಬಾರಿ ಅಕಸ್ಮಾತ್ ಹೊರಗಡೆ ಹೋದ್ರೂ ಈ ವಿಷಯಕ್ಕೆ ಮತ್ತೆ ಬರೋಣ ಅಂತ ಎಲ್ಲ ಪತ್ರಕರ್ತ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ನಾನೊಬ್ಬ ಸ್ವಾರ್ಥಿ, ಮೊದಲು ನನ್ನ ಮನೆ ಸರಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನಿಜಕ್ಕೂ ಈ ರೀತಿಯ ಒಂದು ರಾಜಕೀಯ ಏನು ಒಂದು ವಿಲ್ ಪವರ್ ಏನಿದೆ, ಪೊಲಿಟಿಕಲ್ ವಿಲ್ ಪವರ್ ಅನ್ನ, ಆ ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್ ಪವರ್ ಕಾಣ್ತಾ ಇದೆ. ಯಾಕೆಂತಂದ್ರೆ ತುಂಬಾ ಉತ್ತಮವಾದ ನಾಯಕರು ಬಂದು ಹೋಗಿದ್ದಾರೆ. ಬಟ್ ಈ ವಿಷಯದಲ್ಲಿ ಯಾಕೋ ಗೊತ್ತಿಲ್ಲ, ಎಲ್ಲರೂ ಸಹ ಒಂದು ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ತುಂಬಾ ಸುಲಭವಾಗಿ ಆಗ್ಬಹುದಂತಹ ಕೆಲಸವನ್ನ ಯಾವ ಕಾರಣಕ್ಕೆ ಇವರೆಲ್ಲ ಮುಂದೋಡ್ತಿದಾರೋ ಗೊತ್ತಿಲ್ಲ. ಅದೇ ರೀತಿ ಕಾಕತಾಳೀಯವೋ ಅಥವಾ ನಿಜಕ್ಕೂ ತಮ್ಮೆಲ್ಲ ಪತ್ರಕರ್ತರ ಏನು ಜನತೆಯ ಪರವಾಗಿ ಇರುವಂತಹ ಕಾಳಜಿಯೋ ಗೊತ್ತಿಲ್ಲ. ನಾನು ಈ ನಡುವೆ ಪ್ರತಿ ದಿವಸ ನೋಡ್ತಾ ಇರುವಂತಹ ಮುಖ್ಯವಾದ ವಿಷಯ, ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ನನ್ನ ಪ್ರಬುದ್ಧ ಪತ್ರಕರ್ತ ಮಿತ್ರರಿಗೆಲ್ಲ. ಅದು ದೊಡ್ಡ ದೊಡ್ಡ ಪೇಪರ್ ಆಗಿರ್ಬೋದು, ದೊಡ್ಡ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಅಥವಾ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಪ್ರತಿಯೊಬ್ಬರೂ ಸಹ ನೀವು ಸಾಮಾಜಿಕ ಜವಾಬ್ದಾರಿಯನ್ನ ಮೆರೀತಾ ಇದ್ದೀರಾ. ಎಲ್ಲರೂ ಸಹ ಈ ಕಲುಷಿತ ನೀರಿನ ಏನು ಒಂದು ತೊಂದರೆ ಇದೆ ಅದನ್ನೆಲ್ಲರೂ ತಾವು ಎಲ್ಲರ ಮುಂದೆ ಇಡುವಂತಹ ಒಂದು ಸಹಜವಾಗಿ ಒಂದು ಸಾಮಾಜಿಕ ಕಳಕಳಿಯನ್ನ ತಾವೆಲ್ಲ ತೋರಿಸ್ತಾ ಇದ್ದೀರಾ. ತಮ್ಗೆಲ್ಲರಿಗೂ ಇದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನೋಡಿ, ಸುಮಾರು ಪೇಪರ್ ಕಟಿಂಗ್ಸ್ನ ನಾನು ತೆಗೆದು ಇದು ಮಾಡಿದ್ದೆ. ಎಷ್ಟೊಂದು ಅಂತಂದ್ರೆ ಪ್ರತಿಯೊಂದು ಪೇಪರ್ ಅವರು ಏನು ನಮ್ಮ ಕಾತಿಹಳ್ಳಿ ನಮ್ಮ ನಾಗರಾಜಣ್ಣ ಇದ್ದಾರೆ, ಅವರು ಬರ್ದಿದ್ದಾರೆ, ನಮ್ಮ ಪ್ರಶಾಂತ್ ಸರ್ ಬರ್ದಿದ್ದಾರೆ, ನಮ್ಮ ವಿಜಯ ಕರ್ನಾಟಕದ ಚಂದ್ರೇಗೌಡರು ಬರ್ದಿದ್ದಾರೆ, ಅದೇ ರೀತಿ TV9 ಭೀಮಪ್ಪ ಪಾಟೀಲ್ ಅವ್ರನ್ನು ನಾನು ಅಬ್ಸರ್ವ್ ಮಾಡಿದೆ, ಅದೇ ರೀತಿ ನಮ್ಮ MMTVಯಲ್ಲಿ ಬರ್ತಿದೆ, ಜನಧ್ವನಿಯಲ್ಲಿ ಬರ್ತಿದೆ, ವಿಜಯವಾಣಿಯ ಮತ್ತು ವಿಶ್ವವಾಣಿಯ ಎಲ್ಲ ಪೇಪರ್ ಕಟಿಂಗ್ಸ್ ನನ್ನ ಹತ್ರ ಇದೆ, ಕನ್ನಡಪ್ರಭದವ್ರು ಬರ್ದಿದ್ದಾರೆ. ಪ್ರತಿಯೊಬ್ರು ಈ ನಡುವೆ ನನಗೆ ಗೊತ್ತಿರೋಂಗೆ ಈ ನ್ಯೂಸ್ ಅವ್ರು ಬರ್ದಿದ್ದಾರೆ. ಯಾವ್ದಾದ್ರು ಒಂದು ಚಾನಲ್ ಬಾಯಿ ತಪ್ಪಿರ್ಬೋದು ಅಷ್ಟೇ, ಪ್ರತಿಯೊಬ್ರು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಮತ್ತೆ ಒಂದು ನಮ್ಮ ನಾಯಕರುಗಳ ಬಳಿ ಇದು ಒಂದು ಕ್ವಶನ್ ಕೇಳುವಂತಹ ಒಂದು ಏನು ಒಂದು ಕಳಕಳಿಯನ್ನ ತಾವೆಲ್ಲರೂ ಪ್ರದರ್ಶನ ಮಾಡಿದಿರಾ. ಅದಕ್ಕೋಸ್ಕರನೇ ಇವತ್ತು ನಮ್ಗೊಂದು ಅರ್ಜಿ ಏನಾದರೂ ಆಗಿದೆ, ನಾವೇನಾದ್ರೂ ಅದೊಂದು ನಮ್ಮಲ್ಲಿ ಒಂದು ತುಡಿತ ಮೂಡಿದೆ ಅನ್ನೋದಕ್ಕೆ ನೀವೆಲ್ಲರೂ ಸಹ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಎಲ್ಲ ಏನು ನಾನು ಅಬ್ಸರ್ವ್ ಮಾಡ್ತಿದ್ದೆ, ಒಂದಷ್ಟು ಇದೇನಂತಂದ್ರೆ ಪೊಲಿಟಿಕಲ್ ಯಾರ್ದೋ ವಿರುದ್ಧ ಅಲ್ಲ,
ನಾವು ಜನತೆಯ ಪರವಾಗಿರೋದ್ರಿಂದ ಒಂದಷ್ಟು ನಾವು ಪ್ರಿಪೇರ್ ಆಗಿ ಬರಬೇಕು ಅಂತ ಕೂತ್ಕೊಂಡು ಒಂದಷ್ಟು ಹೋಮ್ವರ್ಕ್ ಮಾಡಿ, ಒಂದಷ್ಟು ತಜ್ಞರನ್ನ ಮಾತಾಡಿ, ಮತ್ತೆ ಎಲ್ಲ ಡೇಟಾ ತಗೊಂಡು ಇವತ್ತು ನಿಮ್ಮ ಹತ್ರ ಕೂತ್ಕೊಳ್ಳೋಂಥ ಕೆಲಸ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಮಾಡ್ತಾ ಇದ್ದೀನಿ. ನಾನೇನು ತಜ್ಞನಲ್ಲ, ಆದರೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನ್ನ ಜನತೆಯ ಮೇಲಿರುವ ಕಳಕಳಿಯಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಬೇಕಾದ್ರೆ ನಾನು ಕೊಡ್ತೀನಿ. ನಾನು ನೇರವಾಗಿ ಈ ಒಂದು ಪ್ರಶ್ನೆಗಳನ್ನ ನಿಮ್ಮ ಮುಖಾಂತರ ಕೇಳಕ್ಕೆ ಇಷ್ಟಪಡೋದು, ಈ ಬಜೆಟ್ನಲ್ಲಿ ನಮ್ಮನ್ನ ಪ್ರತಿನಿಧಿಸೋದು ನಮ್ಮ ಶಾಸಕರು. ನಾನು ನೇರವಾಗಿ ಈ ಬಜೆಟ್ನ ಕೇಂದ್ರ ಬಿಂದು ಶಾಸಕರೇ ಆಗಿರ್ತಾರೆ. ನಾವು ಕೇಳುವಂತಹ ಪ್ರತಿ ಪ್ರಶ್ನೆ ನೇರವಾಗಿ ಶಾಸಕರಿಗೆ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ. ನಿಮ್ಗೇನಾದ್ರೂ ಟೈಮ್ ಇದ್ರೆ ನನ್ನ ಹತ್ರ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ತುಂಬ ಕ್ಲಿಯರ್ ಆಗಿ ಶಾಸಕರು ಇದಕ್ಕೆ ಮೊದಲು ಏನು ಈ ಒಂದು ಏನೆಲ್ಲ ಕಷ್ಟಗಳಿದೆ, ನೀರಿನಿಂದ ಆಗುವಂತಹ ಕಷ್ಟಗಳನ್ನ ಎಲ್ಲರ ಮುಂದೆ ಇದನ್ನ ಹೇಳಿದ್ದಾರೆ. ನಿಮ್ಗೆ 1 ನಿಮಿಷ ಟೈಮ್ ಇದ್ರೆ ಆ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ಪ್ಲೇ ಮಾಡಬೇಕು ಅಂತ ಅನ್ಕೊಂತೀನಿ. ಇವತ್ತು ನಾವು ಕರೆದಿರುವಂತಹ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ನನ್ನೆಲ್ಲ ಸ್ನೇಹಿತರು, ಚಿಕ್ಕಬಳ್ಳಾಪುರದ ಪ್ರಬುದ್ಧ ನಾಗರಿಕರು, ಬಿಜೆಪಿಯ ನಾಯಕರು ಹಾಗೂ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತು ಅದರ ಪರಿಚಯ ಹೇಳಬೇಕು ಅಂತಂದ್ರೆ, ನನ್ನ ಬಲಭಾಗದಲ್ಲಿ ರಿಯಾಜ್ ಅಣ್ಣ ಇದ್ದಾರೆ, ಎಲ್ಲರಿಗೂ ನೀವು ಪರಿಚಿತರಾದಂಥವ್ರು. ನನ್ನ ಎಡಭಾಗದಲ್ಲಿ ರಮೇಶ್ ಅಣ್ಣ ಇದ್ದಾರೆ, ಶಿವು ಅಣ್ಣ ಇದ್ದಾರೆ, ವೆಂಕಟೇಶ್ ಅಣ್ಣ, ನಮ್ಮ ಶಾರದಕ್ಕ, ಹಾಗೆ ಎಲ್ಲ ನನ್ನ ಚೇತನ್, ವೆಂಕಟರೆಡ್ಡಿ ಅವರು, ರಮೇಶ್ ಅಣ್ಣ ಅವರು, ತುಂಬ ಜನ, ಸೂರಿ, ನಮ್ಮ ಸುನೀಲ್ ಇದ್ದಾನೆ, ಕಾರ್ತಿಕ್, ನಮ್ಮ ಶಿವಕುಮಾರ್ ಅಣ್ಣ ಇದ್ದಾರೆ, ಶಿವಶಂಕರ್ ಅಣ್ಣ ಇದ್ದಾರೆ. ಮೊದಲು ಬೇರೆ ಬೇರೆ ವೇದಿಕೆಗಳಲ್ಲಿ ಈ ರೀತಿಯ ವಿಡಿಯೋಗಳನ್ನು ಮಾಡಿ ಜನಗಳ ಗಮನವನ್ನ ಸೆಳೆದಿದ್ರು. ನಾವು ಸಹ ಇದರಿಂದ ಪ್ರಭಾವಿತರಾಗಿದ್ವಿ. ಏನಂತಂದ್ರೆ, ಪಕ್ಷಾತೀತವಾಗಿ ಚಿಕ್ಕಬಳ್ಳಾಪುರ ಜನತೆ ಪ್ರಬುದ್ಧತೆ ಹೊಂದಿದೆ. ಯಾರು ಏನೇ ಒಳ್ಳೇದನ್ನು ಮಾಡಿದ್ರು ಅವ್ರ ಪರವಾಗಿ ನಿಂತ್ಕೊಳ್ಳೋಂತಹ ಕೆಲಸ ಆವತ್ತಿಂದನೂ ನನ್ನ ಚಿಕ್ಕಬಳ್ಳಾಪುರ ಜನತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿ ಒಂದು ಸಂದರ್ಭದಲ್ಲಿ ಇವತ್ತು ಇದ್ದಕ್ಕಿದ್ದಾಗಿ ಈ ರೀತಿಯ ವೀರಾವೇಶ ತೋರಿಸ್ತಿದ್ದಂತಹ ನಮ್ಮ ಶಾಸಕರಾಗಿದ್ದ ತಕ್ಷಣ ತಮ್ಮ ವೀರಾವೇಶವನ್ನ ಯಾಕೆ ಕಳ್ಕೊಂಡಿದ್ದಾರೆ, ಯಾಕೆ ಸೈಡ್ಗಿಟ್ಟಿದ್ದಾರೆ? ಆ ಬಡವರ ಮಕ್ಕಳು ನೀರು ಕುಡಿದು ಸತ್ತೋಗ್ತಾ ಇರೋದು ಏನಾದ್ರು ನಿಂತೋಗಿದೆಯಾ? 3 ವರ್ಷದಿಂದ ಅವ್ರು ಬಂದಿದ್ದಾದ್ಮೇಲೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಏನಾದರೂ ಪೂಜೆ ಮಾಡಿಸಿ ಈ ಕುಲುಷಿತ ನೀರನ್ನ ಕುಡಿದ್ರೂ ಸಹ ಏನು ತೊಂದರೆ ಆಗದಿರೋ ಥರ ಏನಾದರೂ ಪೂಜೆ ಗೀಜೆ ಮಾಡಿಸಿ ಸರಿ ಮಾಡ್ಕೊಂಡಿದಾರ ಏನು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಿಜಕ್ಕೂ ಸಹ ಅವರು ಒಂದು ಜಾಣವಾದಂಥ ಒಬ್ಬ ನಿಜವಾದ ಪೊಲಿಟಿಷಿಯನ್ ಆಗಕ್ಕೆ ಹೊರಟಿದ್ದಾರೆ. ಅವ್ರನ್ನ ಲೀಡರ್ ಅಂತ ಅನ್ಕೊಂಡು ಜನ ಎಲ್ಲ ಗೆಲ್ಸಿದ್ರು. ಆದರೆ ಅವರು ಮತ್ತೊಬ್ಬ ರಾಜಕಾರಣಿ ಆಗುವತ್ತ ಹೊರಟಿದ್ದಾರೆ. ಈಗ ಅದಕ್ಕೆ ಏನೇ ಕೇಳಿದ್ರು ಅದಕ್ಕೊಂದು ಜಾರು ಉತ್ತರವನ್ನ ಕೊಡೋ ಅಷ್ಟು ಅವರಿಗೆ ರಾಜಕಾರಣದಲ್ಲಿ ಪ್ರಬುದ್ಧತೆ ಬಂದಿದೆ. ಆದರೆ ಅದೇ ಟೈಮಲ್ಲಿ ನನ್ನ ಜನಗಳ ಏನು ಒಂದು ಅವರ ಆರೋಗ್ಯದ ಬಗ್ಗೆ ಇರಬೇಕಾಗಿರುವಂತಹ ಬದ್ಧತೆ ಅವರು ದಿನೇ ದಿನೇ ಕಳ್ಕೊಂಡ್ ಬರ್ತಿದ್ದಾರೆ. ಅದೇನೇ ಆಗಿದ್ರು ಸಹ ಈಗ ಬಜೆಟ್ ಟೈಮಲ್ಲಿ ನಾನು ದಯವಿಟ್ಟು ಕೇಳೋದೇನಂತಂದ್ರೆ, ಎಲ್ಲರೂ ಹೇಳ್ತಾರೆ ಈ ನೀರು ಬರೀ ಏನು ಮರುಪೂರ್ಣ ಆಗೋದಕ್ಕೆ ಮಾತ್ರ, ಇದು ಯಾವುದೇ ಕಾರಣಕ್ಕೂ ಕುಡಿಯೋ ನೀರಲ್ಲ ಅಂತ ಹೇಳ್ತಾರೆ. ನಾನು ತಮ್ಮ ಗಮನಕ್ಕೊಂದು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಕಡೆ ತಾವೆಲ್ಲಾನು ನೀರನ್ನ ತುಂಬಿಸ್ತಾ ಇದ್ದೀರಾ. ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರದ ನಗರದಲ್ಲಿರುವಂತಹ ಕಂದವಾರ ಕೆರೆಯನ್ನು ನಾವು ಎಕ್ಸಾಂಪಲ್ ಆಗಿ ತಗೋಣ. ಇದೊಂದೇ ಅಲ್ಲ, ಜರಿ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನಾನು ಒಂದು ಸರ್ವೆ ಮಾಡಿದ ಪ್ರಕಾರ, ನಮ್ಮ ಹುಡುಗರು ಹೋಗಿ ನೋಡ್ಕೊಂಡ್ ಬಂದಿರೋ ಪ್ರಕಾರ ಸುಮಾರು 10-12 ಬೋರ್ಗಳು ಫೇಲ್ ಬೋರ್ವೆಲ್ಸ್ ಆಲ್ರೆಡಿ ಅಲ್ಲಿದೆ, ಮೊದಲಾಗಿರುವಂಥದ್ದು. ಅದರ ಜೊತೆಗೆ ಈಗ 7 ಬೋರ್ವೆಲ್ಗಳಾಗಿದೆ. ಆ 7 ಬೋರ್ವೆಲ್ ಅಲ್ಲಿ ನನ್ನ ಅಂಕಿ ಸಂಖ್ಯೆ ಸಣ್ಣ ಪುಟ್ಟ ತಪ್ಪಿರ್ಬೋದು, ಆದರೆ ಸುಳ್ಳಲ್ಲ. ಯಾಕಂದ್ರೆ ನಾವು ಇದನ್ನ ಕೆಲಸ ಮಾಡಿ ತಗೊಂಬಂದಿರೋ ಅಂಥದ್ದು, ಅದನ್ನು ಹೋಗಿ ನೋಡಿರೋ ಅಂಥದ್ದು. 7 ಬೋರ್ವೆಲ್ಗಳಲ್ಲಿ 6 ಬೋರ್ವೆಲ್ ಈಗ ಲೈವ್ ಇದೆ. ಆ 6 ಬೋರ್ವೆಲ್ಗಳಲ್ಲಿ ಚಿಕ್ಕಬಳ್ಳಾಪುರದ ಬೇರೆ ಬೇರೆ ಭಾಗಕ್ಕೆ ನೀರನ್ನ ಕೊಡುವಂತ ಕೆಲಸ ಮಾಡ್ತಿದೆ. ಯಾವ್ಯಾವ ವಾರ್ಡ್ ಅಂತ ಕೂಡ ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕು ಎಲ್ಲಿ ಯಾವ ನೀರು ನಾವು ಕುಡಿತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಏನಿದೆ ಅಂತ ನನ್ನ ಮುಗ್ಧ ಜನತೆಗೆ ನಾನು ತಿಳಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ವೇದಿಕೆಯನ್ನು ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಏನಂತಂದ್ರೆ, ಇವರೆಲ್ಲ ಹೇಳೋದು ನೀರು ಯಾವುದೇ ಕಾರಣಕ್ಕೂ ಏನು ತೊಂದರೆ ಇಲ್ಲ, ಅದು ಕುಡಿಯೋ ನೀರು ಯೂಸ್ ಮಾಡಲ್ಲ ಅಂತ.
ಅಷ್ಟೊಂದು ಬೋರ್ವೆಲ್ಗಳು ಫೇಲ್ ಆಗಿದ್ದಂತಹ ಕಂದವಾರ ಕೆರೆ ಕಟ್ಟೆ ಮೇಲೆ ಇವತ್ತು 6 ಬೋರ್ವೆಲ್ಗಳು ತುಂಬಾ ಚೆನ್ನಾಗಿ ನೀರು ಹೊಡಿತಾ ಇದೆ ಅಂತಂದ್ರೆ, ನಾನು ಒಂದು ಸಹಜವಾಗಿ ಸಾಮಾನ್ಯ ಪ್ರಶ್ನೆ ಕೇಳ್ತೀನಿ. ಕೆರೆ ಇದು ಏನು ಕೊಳಚೆ ನೀರು ನೀವು ತುಂಬಿದ ತಕ್ಷಣ ನೀರಿನಲ್ಲಿ ನೀರು ಬರುತ್ತೆ ಅಂದ್ರೆ, ಬೋರ್ವೆಲ್ ಅಲ್ಲಿ ನೀರು ಬರುತ್ತೆ ಅಂದ್ರೆ, ಇದು ಯಾವ ನೀರು? ಇದು ಎಲ್ಲರಿಗೂ ಗೊತ್ತು, ಇದು ಕೊಳಚೆ ನೀರೇ ಬೋರ್ವೆಲ್ಗಳಲ್ಲಿ ಬರ್ತಿದೆ. ಅಂತಹ ಒಂದು ನೀರನ್ನ ತಾವು ಈಗ ಎಲ್ಲ ಕಡೆ ಕೊಡುವಂತಹ ಕೆಲಸ ಮಾಡ್ತಿದ್ದೀರಾ. ತಮ್ಮ ಗಮನಕ್ಕೆ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. 5ನೇ ವಾರ್ಡ್ಗೆ, 11ನೇ ವಾರ್ಡ್ಗೆ, 13ನೇ ವಾರ್ಡ್ಗೆ, 17ನೇ ವಾರ್ಡು ಮತ್ತೆ 12ನೇ ವಾರ್ಡ್ಗೆ ಈ ಬೋರ್ಗಳಿಂದ ಡೈರೆಕ್ಟ್ ಆಗಿ ನೀರು ಹೋಗ್ತಾ ಇರುವಂತಹ ಕೆಲಸ ನಗರಸಭೆ ಮಾಡ್ತಿದೆ. 15ನೇ ವಾರ್ಡು, 11ನೇ ವಾರ್ಡು, 13ನೇ ವಾರ್ಡು, 17ನೇ ವಾರ್ಡು, 12ನೇ ವಾರ್ಡು. ನಾನಿವಾಗ ಹೇಳ್ಬೇಕಾದ್ರೆ ಅಕಸ್ಮಾತ್ 12ನೇ ವಾರ್ಡ್ 13 ಆಗಿರ್ಬೋದು, 15 ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇಷ್ಟು ಒಂದಷ್ಟು ವಾರ್ಡ್ಗಳಿಗಂತೂ ಕೊಡುವಂತಹ ಕೆಲಸ ಖಂಡಿತವಾಗೂ ನಗರಸಭೆಯವರು ಮಾಡ್ತಿದ್ದಾರೆ. ಈ ನೀರು ಯಾರು ಕುಡಿತಾ ಇರೋದು? ನನ್ನದೇ ಜನ, ನನ್ನ ಮುಗ್ಧ ಜನ, ಅವ್ರದ್ದು ದಿನದ ಜಂಜಾಟಗಳಲ್ಲಿ ಮುಳುಗೋಗಿರುವಂತ ಜನ ಯಾವುದೋ ಒಂದು ನೀರು ಬಂದ್ರೆ ಸಾಕಪ್ಪ ಅಂತ ಖುಷಿಯಾಗಿ ಯೂಸ್ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ, ಎಲ್ಲರೂ ಸೇರಿ ವಿಷ ಕುಡಿಸುವಂತಹ ಕೆಲಸ, ಹಾಗೂ ಟಾಯ್ಲೆಟ್ಗಳಲ್ಲಿ ಬಿಡುವಂತಹ ಮೂತ್ರದ ನೀರು, ಆ ಚರಂಡಿ ನೀರನ್ನ ಕುಡಿಸುವಂತಹ ಕೆಲಸನ ಈ ಸರ್ಕಾರಗಳು ನನ್ನ ಜನತೆಗೆ ಮಾಡ್ತಾ ಇದೆ. ಇದರ ಏನು ಪಾಪದ ಫಲ ನೀವೆಲ್ಲರೂ ಒತ್ಕೊಂತೀರಾ? ದಯವಿಟ್ಟು ನಾನು ಯಾರಿಗೋ ಬೇರೆಯವ್ರಿಗೆ ಶಾಪ ಹಾಕತರ, ಕುಟುಂಬಗಳಿಗೆ ಇನ್ನೊಂದಕ್ಕೆ ಶಾಪ ಹಾಕೋಕ್ ಹೋಗಲ್ಲ. ನೀವಂತೂ ಈ ಕರ್ಮವನ್ನ ಅನುಭವಿಸಕ್ಕೆ ರೆಡಿ ಇರಬೇಕು. ಕಲಿಯುಗ ತುಂಬಾ ಒಳ್ಳೆ ಯುಗ ಇದೆ. ಡೆಫಿನೆಟ್ ಆಗಿ ನೀವೆಲ್ಲ ಇದಕ್ಕೆ ಅನುಭವಿಸ್ತೀರ. ಜೊತೆಗೆ ಯಾವ್ದಾದ್ರು ಬೇರೆ ವಾರ್ಡ್ಗಳಲ್ಲಿ ನೀರು ಕಡಿಮೆ ಆದ್ರೆ ಇದೇ ಬೋರ್ವೆಲ್ಗಳಿಂದ ಟ್ಯಾಂಕರ್ಗಳಲ್ಲಿ ತುಂಬಿಸಿ ಆ ವಾರ್ಡ್ಗಳಿಗೆ ಕೊಡುವಂತಹ ಕೆಲಸವನ್ನ ನಗರಸಭೆಯವರು ಮಾಡ್ತಿದ್ದಾರೆ. ನಾನು ನಗರಸಭೆಯವ್ರನ್ನ ದೂಷಿಸ್ತಾ ಇಲ್ಲ. ನಗರಸಭೆಯವರು ಅವ್ರ ಕೈಯಲ್ಲಿ ಆಗೋದು ಅಷ್ಟೇ ಪಾಪ ಕೆಲಸ, ಅವರ ಸೀಮಿತ ಶಕ್ತಿ ಅದು. ಆದ್ರೆ ಇದನ್ನ ಮಾಡಬೇಕಾಗಿರುವಂತಹ ಶಾಸಕರೇನಿದ್ದಾರೆ ಅವರು ನಿದ್ರೆಯಲ್ಲಿದ್ದಾರೆ. ಈ ವಿಷಯದಲ್ಲಿ ಅವರು ಬಿಟ್ಟಿರೋ ಆಂಬ್ಯುಲೆನ್ಸ್ಗಳ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇತ್ತು. ಆದ್ರೆ ಈಗ ನನಗನ್ನಿಸ್ತಿದೆ, ನಾಳೆ ನನ್ನ ಏನು ಜನ ಏನಾದ್ರು ತೊಂದರೆ ಆದ್ರೆ ತುಂಬಾ ಜನ ಈ ಆಂಬ್ಯುಲೆನ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಅನ್ನೋ ಒಂದು ದೂರದೃಷ್ಟಿಯಿಂದ ಆಂಬ್ಯುಲೆನ್ಸ್ಗಳನ್ನ ಬಿಟ್ಟಿದಾರ ಅನ್ನೋಂತಹ ಒಂದು ಯೋಚನೆ ನಮ್ಮ ತಲೆನಲ್ಲಿ ಹೋಗಿ ಬಂದಿದೆ, ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ಶಾಸಕರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ, ಆವತ್ತು ತಾವು ಏನು ನಮ್ಮ ಜನತೆಯ ಪರವಾಗಿ ಮಾತಾಡಿದ್ರಿ, ಎಲ್ಲರ ಒಂದು ಕಾನ್ಶಿಯಸ್ನ ಎಚ್ಚರಿಸಿದ್ರಿ, ತಾವು ಬಡಿದೆಬ್ಬಿಸಿದ್ರಿ, ಅದಕ್ಕೆ ನಾನು ಅವತ್ತು ಧನ್ಯವಾದ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಇವತ್ತು ನೀವು ಮಾಡ್ತಾ ಇರುವಂತಹ ಈ ಮೋಸಕ್ಕೆ, ನನ್ನ ಜನಗಳ ಮೋಸಕ್ಕೆ, ಜನಗಳಿಗೆ ತಾವು ಮಾಡ್ತಾ ಇರುವಂತಹ ಮೋಸಕ್ಕೆ ತಮ್ಮ ನಡೆಯನ್ನ ಖಂಡಿಸ್ತೀವಿ. ಮುಂದೆ ಉಗ್ರ ಹೋರಾಟಗಳಿಗೆ ತಾವು ನಾಂದಿ ಮಾಡಿಕೊಡ್ತಾ ಇದ್ದೀರಾ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಎಲ್ಲ ನಿಮ್ಮ ಪೇಪರ್ಸ್ ಅಲ್ಲಿ ನಾನೇನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ತರಕಾರಿಗಳಲ್ಲಿ, ನೀರಿನಲ್ಲಿ ಮಾತ್ರ ಅಲ್ಲ, ಇದು ಕುಡಿಯೋ ನೀರಿನ ವಿಷಯ ಆಯ್ತು. ಈಗ ಏನು ಪಾಪ ತರಕಾರಿಗಳು, ನಮ್ಮ ರೈತರು, ನಿಜಕ್ಕೂ ನನ್ನ ಭಾಗದ ರೈತರ ಬಗ್ಗೆ ಅಪಾರವಾದ ಹೆಮ್ಮೆ ನನಗೆ. ಈ ಒಂದು ಬರನಾಡಿನಲ್ಲಿ, ಈ ಒಂದು ಬಿಸಿಲಿನಲ್ಲಿ ಅದ್ಭುತವಾದಂತಹ ಅವ್ರೇನಂತಂದ್ರೆ ಒಂದು ಆರ್ಕಿಟೆಕ್ಟ್ಸ್ ಅನ್ಸುತ್ತೆ, ನನಗೆ ಒಬ್ಬ ಸೈಂಟಿಸ್ಟ್ ಅನ್ಸುತ್ತೆ ನಮ್ಮ ರೈತರನ್ನ ನೋಡಿದ್ರೆ. ಇಂತಹ ಒಂದು ಬರನಾಡಿನಲ್ಲಿ ಏನ್ ಸಿಕ್ಕಿದ್ರೆ ಅದರಲ್ಲೇ ಒಂದು ಉತ್ತಮವಾದ ತರಕಾರಿ, ಉತ್ತಮವಾದ ಹೂವನ್ನ ಬೆಳೆಯುವಂತಹ ಕಲೆಯನ್ನ ನನ್ನ ಜನ ರೂಢಿಸ್ಕೊಂಡಿದ್ದಾರೆ. ಮತ್ತೆ ಅಷ್ಟೊಂದು ಪರಿಶ್ರಮ ಇದೆ ಅವ್ರಿಗೆ. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಹೂವಿನ ತೋಟಗಳಲ್ಲಿರ್ತಾರೆ, ಹೂವು ಬಿಡಿಸ್ಕೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ, ತರಕಾರಿ ಬಿಡಿಸ್ಕೊಂಡೋಗಿ ಮಾರ್ಕೆಟ್ ಹಾಕ್ತಾರೆ. ಅವರ ಪರಿಶ್ರಮಕ್ಕೆ ನೀವೇನ್ ಕೊಡ್ತಾ ಇದ್ದೀರಾ ಬೆಲೆ ಅಂತಂದ್ರೆ, ಅವರು ಬೆಳೀತಾ ಇರುವಂತಹ ತರಕಾರಿಗಳು, ಅವರು ಬೆಳೀತಾ ಇರುವಂತಹ ಹೂವು, ಅವರು ಬೆಳೀತಾ ಇರುವಂತಹ ಹಣ್ಣು ತುಂಬಾ ದಿವಸ ಬಾಳಿಕೆ ಬರ್ತಿಲ್ಲ. ಚಿಕ್ಕಬಳ್ಳಾಪುರದಿಂದ ಮಾರ್ಕೆಟ್ಗೆ ಹೋದಾಗ ಬೇರೆ ಬೇರೆ ರೀತಿ ಈಗಾಗಲೇ ಮಾತಾಡ್ಕೊಳಕ್ ಸ್ಟಾರ್ಟ್ ಮಾಡಿದರೆ ಇದು ನೆಕ್ಸ್ಟ್ ಹಂತಕ್ಕೆ ಹೋಗುತ್ತೆ. ಯಾಕೆಂತಂದ್ರೆ ಈ ಕಲುಷಿತ ನೀರಿನಿಂದ ಬೆಳೀತಾ ಇರುವಂತಹ ಬೆಳೆ ತುಂಬಾ ದಿನ ಬಾಳಿಕೆ ಬರ್ತಿಲ್ಲ. ಎಲ್ಲೋ ಬಾಂಗ್ಲಾದೇಶ್ಗೋ ಇನ್ನೊಂದು ಕಡೆಗೋ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿರುವಂತಹ ಒಂದು ಟೊಮ್ಯಾಟೊ ಅಂತ ಇಟ್ಕೊಳ್ಳಿ, ಅದು ಒಂದು 6-7 ದಿವಸ ಆದ್ರೂ ಇರ್ಬೇಕಾಗ್ತದೆ. ನನಗೆ ಗೊತ್ತಿರೋ ಹಂಗೆ ನಮ್ದು ಅಷ್ಟು ದಿವಸ ಉಳಿತಾ ಇಲ್ಲ. ಇದರಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿ ನನ್ನ ರೈತನಿಗೆ ಸಿಗಬೇಕಾಗಿರೋ ನಿಜವಾದ ಬೆಲೆ ಸಿಗದಿರ ಹೋಗ್ತಾ ಇದೆ. ರೈತನಿಗೆ ತಾವು ಮಾಡ್ತಾ ಇರೋ ಅನ್ಯಾಯ ಇದು. ದಯವಿಟ್ಟು ಇದ್ರ ಬಗ್ಗೆ ತಾವು ಗಮನ ಕೊಡಬೇಕು. ಇಮ್ಮಿಡಿಯೇಟ್ ಆಗಿ ಈ ಒಂದು ಟರ್ಷರಿ ಟ್ರೀಟ್ಮೆಂಟ್ಗೆ ನೀವು ಏನು ಎಚ್ಚೆತ್ತುಕೊಂಡಿಲ್ಲ, ಸಿದ್ದರಾಮಯ್ಯ ಅವ್ರನ್ನ ಮಾತಾಡಿ
ಮೂರನೇ ಹಂತದ ನೀರಿಗೆ ಶುದ್ಧೀಕರಣಕ್ಕೆ ತಾವು ಹಣ ತಂದಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ತಾವು ರೈತರಿಗೆ ನೇರವಾಗಿ ಮಾಡ್ತಾ ಇರುವಂತಹ ಮೋಸ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ನಾನು ಏನು ಈ ಮತ್ತೆ ವಾಪಸ್ ಬರ್ತೀನಿ, ನೀರನ್ನ ಕುಡಿಯುವಂತಹ ಜನ ಏನು ಇವತ್ತು ಒಂದು ಅಂಕಿ ಅಂಶಗಳನ್ನ ತಗೊಂಡೆ. ನಾನು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಮಾತಾಡಿದೆ. ಮೇಜರ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ತುಂಬ ಜನ ಸಣ್ಣ ಸಣ್ಣ ಯುವಕರು, ರೈತರು, ಮತ್ತೆ ಒಂದಷ್ಟು ಜನ ಡಯಾಲಿಸಿಸ್ ಕಿಡ್ನಿ ಜಾಸ್ತಿ ಫೇಲ್ ಆಗ್ತಿದೆ. ಅದಕ್ಕೆ ನಾನೇನು ಮಾಡಿದೆ, ನಾನು ಯಾವುದು ನಿಮ್ಮ ಮುಂದೆ ಆಧಾರರಹಿತವಾಗಿ ಆರೋಪ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಯಾವತ್ತು ನಾನು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾಗಿ ನಮ್ಮ ಸಮಾಜವನ್ನು ಕಟ್ಟಬೇಕು ಅಂತ ಅನ್ಕೊಂಡಿರೋದ್ರಲ್ಲಿ ನಾನೊಬ್ಬ. ಮೊನ್ನೆ ಸಹ ಯಾವುದೋ ಒಂದು ವಿಷಯಕ್ಕೆ ಪ್ರದೀಪ್ ಈಶ್ವರ್ ಅವರು ಟ್ರೋಲ್ ಆಗ್ತಾ ಇದ್ದಂತಹ ವಿಷಯಕ್ಕೆ ನನ್ನ ಕೇಳಿದಾಗ ನಾನು ಅವರು ಬೇರೆ ಪಾರ್ಟಿಯವರಾಗಿದ್ರು ಸಹ ಪ್ರದೀಪ್ ಈಶ್ವರ್ ಅವರು ಟ್ರೋಲ್ ಆಗಿಲ್ಲ, ಅದು ಹಂಗಲ್ಲ ಹಿಂಗೆ ಅಂತ ಪ್ರದೀಪ್ ಈಶ್ವರ್ ಅವ್ರ ಪರವಾಗಿ ನಾನು ಮಾತಾಡಿದೆ. ಒಂದಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ಗೇನು ಬುದ್ಧಿ ಇದೆಯಾ, ಮತ್ತೆ ಅವ್ರನ್ನ ಯಾಕೆ ನೀವು ಹೊಗಳಕ್ಕೆ ಹೋಗ್ತೀರಾ? ನನಗೆ ಅದೆಲ್ಲ ಬೇಕಿಲ್ಲ. ನಾನು ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡು ಕೆಲಸ ಮಾಡಕ್ಕೆ ಬಂದಿಲ್ಲ. ನಾನು ಬಂದಿರೋದು ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದು. ಅದು ಯಾರಾದರೂ ಆಗಿರ್ಬೋದು. ಡಾಕ್ಟರ್ MC ಸುಧಾಕರ್ ಅವರು ನನಗೆ ಅಲ್ಲಿ ಊಟ ಕೊಡ್ಬೇಕಾದ್ರೆ ಎಲ್ಲರೂ ಬೇರೆಯವರೆಲ್ಲ ತೊಂದರೆ ಕೊಟ್ಟರು. ಎಲ್ಲಿ ನಮ್ಮ ಗರ್ಲ್ಸ್ ಹೈಸ್ಕೂಲಲ್ಲಿ, ನಿಮ್ಗೆಲ್ಲ ಗೊತ್ತಿದೆ, ದೊಡ್ಡ ನ್ಯೂಸ್ ಆಯಿತು. ಆದರೆ ಅವ್ರು ನಿಂತ್ಕೊಂಡು ಡಾಕ್ಟರ್ MC ಸುಧಾಕರ್ ಅವರು ನಮಗೆ ಪರ್ಮಿಷನ್ ಕೊಡ್ತಿದ್ರು. ಅದಕ್ಕೆ ನಾನು ಅವ್ರ ಕೃತಜ್ಞತೆ ಹೇಳ್ತೀನಿ. ಆ ರೀತಿ ಅವ್ರು ಏನಾದರೂ ಮತ್ತೆ ತಪ್ಪು ಮಾಡಿದ್ರು ಕಾಂಗ್ರೆಸ್ ಅವರು ಅಂತಂದ್ರೆ ಡಾಕ್ಟರ್ MC ಸುಧಾಕರ್ ಅವ್ರ ವಿರುದ್ಧ ಸಹ ನಾವು ನಿಂತ್ಕೊಂತೀವಿ. ಆ ರೀತಿ ಒಂದು ಪ್ರಬುದ್ಧತೆ, ಆ ರೀತಿ ಒಂದು ಹೃದಯ ವೈಶಾಲ್ಯ ನಮಗಿದೆ. ಅದು ನಮಗೆ ತಪ್ಪು ಅಂತ ಅನ್ಕೊಂಡ್ರೆ ಜನ ನಾವೇನು ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಇವಾಗ ಬಂದಾಗ ನಾನು ಡಯಾಲಿಸಿಸ್ಟು ಇದ್ರದ್ದೆಲ್ಲ ನಾನು ಕೇಳಿದೆ. ನನಗೆ ಆ ಜೈನ್ ಹಾಸ್ಪಿಟ್ಲ್ ಜೊತೆ ಒಂದು ಅವಿನಾಭಾವ ಸಂಬಂಧ, ಅವರು ಕೊಡ್ತಾ ಇರೋಂಥ ಬಡವರ ಏನು ಡಯಾಲಿಸಿಸ್ ಪೇಷಂಟ್ಸ್ಗೆ ನನ್ನ ಕೈಲಾದಂಥ ಒಂದು ಅಳಿಲ್ ಸೇವೆಯಿಂದ ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದೀನಿ. ಅವರನ್ನ ಕೇಳಿದೆ, ಏನು ಡಯಾಲಿಸಿಸ್ ಪೇಷಂಟ್ಸು ಏನು ಜಾಸ್ತಿ ಆಗಿದ್ದಾರಾ, ಕಡಿಮೆ ಆಗಿದ್ದಾರಾ? ಅವ್ರು ಹೇಳಿದ್ರು, ಸರ್ ನಾವು 2021 ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು. ಆವತ್ತು ನಮ್ಮ ಹತ್ರ ದಿನಕ್ಕೆ 8 ಪೇಷಂಟ್ ಬರ್ತಿದ್ರು. ತಿಂಗಳಿಗೆ ಒಂದು 200 ಇಂದ 240 ನಾವು ಡಯಾಲಿಸಿಸ್ ಮಾಡ್ತಿದ್ವಿ. ಅದೇ ರೀತಿ ವರ್ಷ ಜಾಸ್ತಿ ಹಾಕೊಂಡ್ಬಂದು ಈಗ ಈ ವರ್ಷದಲ್ಲಿ ತಿಂಗಳಿಗೆ 600 ಜನಕ್ಕೆ ಅವರು ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅಂದರೆ ಡಬಲ್ ಆಗಿದೆ. ಯಾಕೆ ಇದ್ದಕ್ಕಿದ್ದಂಗೆ ಡಬಲ್ ಆಯಿತು ಅಂತಂದ್ರೆ ನಾವು ಕುಡಿತಾ ಇರುವಂತಹ ನೀರು, ಅದು ಸಹ ಒಂದು ಮೇಜರ್ ಕಾರಣ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಈ 600 ಜನ ಮಾತ್ರನಾ? ಇಲ್ಲ, ಎಷ್ಟೊಂದು ಜನಕ್ಕೆ ಬೆಡ್ ಸಿಗದಿರಾ ಪಾಪ ತ್ರಿಶಂಕು ಸ್ಥಿತಿಯಲ್ಲಿರುವಂತಹ ಪರಿಸ್ಥಿತಿ ಇವತ್ತು ಡಯಾಲಿಸಿಸ್ ಪೇಷಂಟ್ಸ್ ಇದೆ. ಅದೇ ರೀತಿ ಅಭಯ್ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅಭಯ್ ಹಾಸ್ಪಿಟ್ಲಲ್ಲಿ ಒಂದು 300 ಜನಕ್ಕೆ ತಿಂಗಳಿಗೆ ಮಾಡಿದ್ರೆ ಏನು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು 700, 800, 900ವರೆಗೂ ಮಾಡ್ತಿದ್ದಾರೆ. ಇದು ಇವತ್ತು ಡಯಾಲಿಸಿಸ್ ಪೇಷಂಟ್ಗಳ ರಾಜಧಾನಿಯನ್ನಾಗಿ ಮಾಡಕ್ಕೆ ಹೊರಟಿರುವಂತಹ ರಾಜಕಾರಣಿಗಳಿಗೆ ನಾವು ಕೆಟ್ಟ ಮಾತು ಹೇಳೋ ಪರಿಸ್ಥಿತಿ ಇನ್ನ ತಂದ್ಕೊಂಬೇಡಿ. ಮನುಷ್ಯ ಭೂಮಿವರೆಗೂ ಮಾತ್ರ ಬಗ್ತಾನೆ. ಎದ್ದು ನಿಂತ್ರೆ ನೀವ್ಯಾರೂ ಇರೋದಿಲ್ಲ. ಮತ್ತೆ ಜನಗಳಿಗೋಸ್ಕರ ನೀವು ಅನ್ನೋದನ್ನ ದಯವಿಟ್ಟು ಗಮನಿಸಿ. ನೀವ್ಯಾರೋ ರಾಜರಾಗೋದಕ್ಕೋಸ್ಕರ ಜನಗಳ ಹೆಣಗಳ ಮೇಲೆ ತಾವು ರಾಜಕೀಯ ಮಾಡೋದು, ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಉಪಯೋಗಿಸ್ಕೊಂಡು ತಾವೇನೂ ಆಗೋದು ಬೇಡ. ದಯವಿಟ್ಟು ಇಮ್ಮಿಡಿಯೇಟ್ ಆಗಿ ನೋಡಿ, ಇದು ಡಯಾಲಿಸಿಸ್ನ 100% ನಾನು ಹಾಸ್ಪಿಟ್ಲ್ಗಳ ಜೊತೆ ಮಾತಾಡಿ ತಗೊಂಡಿರೋ ಅಂತಹ ಒಂದು ಡೇಟಾ. ಮತ್ತೆ ಎಷ್ಟೋ ಜನಕ್ಕೆ ಈ 3 ಹಾಸ್ಪಿಟ್ಲ್ಗಳು ಬಿಟ್ಟು ಇನ್ನೆಲ್ಲೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ ಡಯಾಲಿಸಿಸ್ನ ಇದಿಲ್ಲ, ಎಲ್ಲ ಬೇರೆ ಕಡೆ ಹೋಗ್ಬೇಕು. ಚಿಕ್ಕಬಳ್ಳಾಪುರದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ 1200 ರೂಪಾಯಿ ಒಂದು ಸಲ ಡಯಾಲಿಸಿಸ್ಗಾಗುತ್ತೆ. ಒಬ್ಬ ಬಡವನಿಗೆ 20 ರಿಂದ 25 ಸಾವಿರ ಅವನು ಬಂದು ಹೋಗೋ ಚಾರ್ಜ್ ಬಿಟ್ಟು 20 ರಿಂದ 25 ಸಾವಿರ ಒಂದು ತಿಂಗಳಿಗೆ ಆ ಮನುಷ್ಯನಿಗೆ ಪಾಪ ಡಯಾಲಿಸಿಸ್ ಖರ್ಚಾಗುತ್ತೆ. ಬಂದು ಹೋಗೋದಕ್ಕೆ ಬಸ್ ಚಾರ್ಜ್ಗೆ ದುಡ್ಡಿರಲ್ಲ. ಅಂಥದ್ರಲ್ಲಿ 20-25 ಸಾವಿರ ತಿಂಗಳಿಗೆ ಎಲ್ಲ ಅರೇಂಜ್ ಮಾಡ್ತಾನೆ. ಯಾಕೆ ಈ ಸರ್ಕಾರಗಳು ಗಮನ ಕೊಡ್ತಿಲ್ಲ? ನೀವು ಹೊಸ ಮೆಷಿನ್ ಹಾಕಬೇಡಿ ಸಾಹೇಬ್ರೆ, ಒಳ್ಳೆ ನೀರು ಕೊಡಿ. ಡಯಾಲಿಸಿಸ್ ಪರಿಸ್ಥಿತಿನೇ ಬರಲ್ಲ, ಕಡಿಮೆ ಆಗುತ್ತೆ ಡಯಾಲಿಸಿಸ್. ನ್ಯಾಚುರಲ್ ಆಗಿ ಆಗೋಂಥ ಡಯಾಲಿಸಿಸ್ ಆಗಲಿ, ಅದು ಸಹಜ ಪ್ರಕ್ರಿಯೆ. ಮನುಷ್ಯನಿಗೆ ವಯಸ್ಸಾಗ್ತಾ ಇದ್ದಂಗೆ ಬೇರೆ ಬೇರೆ ಕಾರಣಗಳಿಗೆ ಬಂದ್ರೆ ಸರಿ. ನೀವೇ ವಿಷ ಕುಡಿಸಿ, ನೀವೇ ಹೊಸ ಮೆಷಿನ್ ಹಾಕೋದಕ್ಕೆ ಯಾಕೆ ಹೊರಟಿದ್ದೀರಾ? ಇದು ನಮ್ಮ ಕಳಕಳಿಯ ಪ್ರಶ್ನೆ. ಜೊತೆಗೆ ಏನು ಡಯಾಲಿಸಿಸ್ಗೆ ಇವತ್ತು 25 ಸಾವಿರ ನೀರಿನಲ್ಲಿ ಏನಾಗ್ತಿದೆ ಅಂತಂದ್ರೆ ನೈಟ್ರೇಟು, ಲೆಡ್ಡು ಮತ್ತೆ ಪೊಟ್ಯಾಷಿಯಂ ಜಾಸ್ತಿ ಆಗ್ತಿದೆ, ಮತ್ತೆ ಫ್ಲೋರೈಡ್ ಜಾಸ್ತಿ ಆಗಿದೆ ಅಂತ
ಎಲ್ಲ ಪೇಪರ್ ಅವರು ಬರೆದಿದ್ದಾರೆ. ನೀರನ್ನ ಏನು ಎಲ್ಲ ನೀರಲ್ಲೂ ಎಲ್ಲ ತರದ ಅಂಶಗಳು ಇರ್ತದೆ, ಆದರೆ ಆ ಪರ್ಮಿಸಬಲ್ ಲಿಮಿಟ್ಗಿಂತ ಅದು ಜಾಸ್ತಿ ಆದಾಗ ಮನುಷ್ಯನಿಗೆ ಅದು ವಿಷ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಹಾಲನ್ನ ಸ್ವಲ್ಪ ಏನು ಕುಡಿಬೇಕು ಅದು ಕುಡಿದಿರ, ಬರೀ ಹಾಲನ್ನೇ ಕುಡಿತಾ ಇದ್ರೆ ಅಂತ ಹಾಲು ಸಹ ನಮಗೆ ವಿಷವಾಗಿ ಹೆಂಗ್ ಪರಿವರ್ತನೆ ಆಗುತ್ತೋ ಈ ರೀತಿಯ ಕೆಮಿಕಲ್ಸು ಒಂದು ಸ್ವಲ್ಪ ಜಾಸ್ತಿ ಆದರೂ ಕೂಡ ತುಂಬಾ ನಮಗೆ ತೊಂದರೆ ಆಗೋಂಥ ಪರಿಸ್ಥಿತಿ ಇದೆ. ಏನು ಇವತ್ತು ನಾನು ಏನೇನು ಆಗ್ಬೋದು ತರಕಾರಿಗಳಲ್ಲಿ ಮತ್ತೆ ಇದೆಲ್ಲ ಇದಾದ್ರೆ ಅಂತ ಅದನ್ನು ಕೂಡ ನೋಡಿದಾಗ ಏನಂತಂದ್ರೆ ಬ್ಲಡ್ ಅಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ, ಏನಕ್ಕೆ ನೈಟ್ರೇಟ್ ಜಾಸ್ತಿ ಆದ್ರೆ. ಆಮೇಲೆ ಏನೋ ಮೆಥೋಮೋಗ್ಲೋಬಿಯಮಿನಿಯಾ ಅಂತ ನನಗೆ ಹೆಸರು ಕೂಡ ಹೇಳಕ್ ಬರಲ್ಲ ಅಂತ ಕಾಯಿಲೆಗಳೆಲ್ಲ ಬರ್ತದಂತೆ. ಬ್ಲೂ ಬೇಬಿ ಸಿಂಡ್ರೋಮ್ ಕಾಯಿಲೆ ಬರುತ್ತಂತೆ, ಅದು ಮಕ್ಕಳಿಗೆ ಸಿಕ್ಕಾಪಟ್ಟೆ ಅಪಾಯಕಾರಿ ಅಂತೆ. ಮತ್ತೆ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇದೆಯಂತೆ, ಜಠರದ ಕ್ಯಾನ್ಸರ್ ಜಾಸ್ತಿ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆಯಂತೆ. ಹಳ್ಳಿಗಳಲ್ಲಿ ಕ್ಯಾನ್ಸರ್ ಬಂದಿದೆಯೋ ಇನ್ನೊಂದು ಹೊಟ್ಟೆ ನೋವು ಅದು ಇದು ಅಂದ್ಕೊಂಡು ಸತ್ತೋಗ್ತಾ ಇದಾರೆ ಜನ. ಅದರಲ್ಲಿ ನೀವು ಎಷ್ಟು ಜನರ ಸಾವಿಗೆ ಕಾರಣ ಅಂತ ಯಾವಾಗಾದ್ರೂ ಒಂದು ಸಲ ಆತ್ಮಾವಲೋಕನ ಮಾಡ್ಕೊಳ್ಳಿ ಶಾಸಕರೇ ಅಂತ ಈ ಮುಖಾಂತರ ಶಾಸಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಥೈರಾಯ್ಡ್ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಸೀಸಾ ಲೆಡ್ ಏನಾದರೂ ಜಾಸ್ತಿ ಆದರೆ ಅದು ನೈಟ್ರೇಟ್ಗಿಂತ ಸಿಕ್ಕಾಪಟ್ಟೆ ಅಪಾಯಕಾರಿ ಅಂತ ಕೊಟ್ಟಿದ್ದಾರೆ. ಏನಂತಂದ್ರೆ ಅದು ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತಂತೆ, ನರಗಳು ವೀಕ್ ಆಗುತ್ತೆ, ಮಕ್ಕಳಿಗೆ IQ ಕಡಿಮೆ ಆಗುತ್ತೆ, ಬುದ್ಧಿಮತ್ತೆ ಕಡಿಮೆ ಆಗುತ್ತೆ, ಮೆಮೊರಿ ಲಾಸ್ ಆಗೋಂಥ ಸಾಧ್ಯತೆ ಇದೆ. ವಯಸ್ಕರಿಗೆ ಕಿಡ್ನಿ ಮತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಆ ಲೆಡ್ ಕುಡದೆ ಮೋಸ್ಟ್ಲಿ ಒಂದಷ್ಟು ಜನ ಇವತ್ತು ಪಾಪ ಒದ್ದಾಡ್ತಾ ಇರ್ಬೋದು. ದಯವಿಟ್ಟು ಕಳಕಳಿಯ ಮನವಿ ಶಾಸಕರೇ, ಈ ಬಾರಿಯ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ತಾವು ಏನು ಹೇಳ್ತೀರ, ತಮ್ಮ ಹೃದಯದಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಎಲ್ಲಿಂದನೋ ಯಾವುದೋ ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಆ ಸ್ಟೋರಿ ನಮ್ಗೆ ಹೇಳಕ್ ಬರಲ್ಲ. ಅದನ್ನೆಲ್ಲ ಇನ್ನೊಂದ್ಸಲ ಅವ್ರಿಗೆ ಹೇಳಿ, ಅವ್ರನ್ನ ಹೊಗಳಿ ಅಥವಾ ಅವ್ರ ಕಾಲಕ್ಕೆ ಬಿದ್ದೋ ಏನು ಮಾಡ್ತಿರೋ ಗೊತ್ತಿಲ್ಲ. ಈ ಬಾರಿಯ ಬಜೆಟ್ನಲ್ಲಿ ತಾವು ಹಣ ತರಲೇಬೇಕು ಅಂತ ತಮ್ಮಲ್ಲಿ ನೀವು ನಮಗೊಬ್ಬರೇ ಇರೋದು, ನಿಮ್ಮನ್ನು ಮಾತ್ರ ನಾವು ಕೇಳಕ್ಕಾಗೋದು, ನಿಮ್ಮನ್ನ ಮಾತ್ರನೇ ನಾವು ಕೇಳಕ್ಕಾಗೋದು. ಅರ್ಥ ಮಾಡ್ಕೊಳ್ಳಿ. ಇನ್ನೇನು ನಾವು ಏನು ವೈಯಕ್ತಿಕ ದ್ವೇಷ ಏನಿಲ್ಲ. ದಯವಿಟ್ಟು ನೀವು ಮಾತ್ರ ನಮ್ಮ 2.5 ಲಕ್ಷ ಜನನ್ನ ಪ್ರತಿನಿಧಿಸುವಂತಹ ವ್ಯಕ್ತಿ, ನೀವು ನಮ್ಮನ್ನ ಪ್ರತಿನಿಧಿಸಿ ಈ ನೀರನ್ನ ದಯವಿಟ್ಟು ನಿಲ್ಲಿಸುವಂತಹ ಕೆಲಸ ಮಾಡಿ ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ. ಅದೇ ರೀತಿ ರಕ್ತದೊತ್ತಡ ಬರುತ್ತೆ, ಈ ರೀತಿ 10 ಹಲವು ಕಾಯಿಲೆಗಳು ಬರುವಂತ ಇದು ಇದೆ, ಇದೊಂದು ಪ್ರಾಬ್ಲಮ್ ಇದೆ. ಅದ್ರ ಜೊತೆಗೆ ಏನೋ ತಗೊಂಡ್ಬಂದ್ಬಿಟ್ಟಿದೀವಿ, ಈ ನೀರನ್ನ ನಾವು ಉದ್ಧಾರ ಮಾಡ್ಬಿಡ್ತೀವಿ ಅಂತ ಹೇಳ್ತಿರೋಂತಹ ಇದೇ ಪರಿಸ್ಥಿತಿಯಲ್ಲಿ, ಇದೇ ಕಾಲಘಟ್ಟದಲ್ಲಿ ನಾನು ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲೇ ಕೂಗಳತೆಯ ದೂರದಲ್ಲಿರುವಂತಹ ದೊಡ್ಡಬಳ್ಳಾಪುರ ಕ್ಷೇತ್ರದ ಧೀರಜ್ ಮುನ್ರಾಜ್ ಅವರು ನನಗೆ ಯಾವುದೇ ಕಾರಣಕ್ಕೂ ಈ ನೀರು ಬೇಡ ಅಂತೇಳಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನೀರು ಬರ್ದಿರಂಗ್ ಮಾಡಿದ್ದಾರೆ. ಅಂದ್ರೆ ಒಬ್ಬ ಶಾಸಕ ಮನಸ್ಸು ಮಾಡಿದ್ರೆ ಅವ್ರೇನಂತಂದ್ರೆ ಹೌದು ಅಲ್ಲೂ ನೀರು ಕಡಿಮೆ ಇದೆ, ನೀರು ಬೇಕು, ಆದ್ರೆ ಅವರು ಪ್ರಬುದ್ಧ ರಾಜಕಾರಣಿ ಇದ್ದಾರೆ, ಚಿಕ್ಕ ವಯಸ್ಸಿನ ರಾಜಕಾರಣಿ ಆದ್ರೂ ನನ್ನ ಬಿಜೆಪಿ ಪಕ್ಷದ ಹೆಮ್ಮೆಯ ಶಾಸಕ ಹುಡುಗ, ಅವ್ರಿಗೆ ಅದ್ಭುತವಾದ ಪ್ರತಿಭೆ ಇದೆ. ನನ್ನ ಭಾರತ ದೇಶ ಅಂತಹ ಯುವ ಪ್ರತಿಭೆಗಳ ಕೈಯಲ್ಲಿ ನಮ್ಮ ಭವಿಷ್ಯ ಭದ್ರವಾಗಿದೆ ಅಂತ ಹೇಳ್ತಾ ಆ ಯುವಕ ಏನಂತಂದ್ರೆ ಯಾವುದೇ ಕಾರಣಕ್ಕೂ ನೀರು ಬರಬಾರ್ದು, ನಮ್ಗೆ ಯಾವುದೇ ಕಾರಣಕ್ಕೂ ಆ ನೀರು ಬರಬಾರ್ದು ಅಂತ ತಡೆ ಹಿಡಿದು ನಿಲ್ಲಿಸಿದಂತಹ ಧೀಮಂತ ನಾಯಕ ಧೀರಜ್ ಮುನ್ರಾಜ್ ಅವ್ರನ್ನ ತಾವು ಉದಾಹರಣೆಯಾಗಿ ತಗೊಳ್ಳಿ. ನಾನು ಈ ಮುಖಾಂತರ ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಹೇಳ್ತಾ ಇದ್ದೀನಿ, ನಿಮ್ಮ ಪರವಾಗಿ ನೈಜವಾಗಿ ಹೋರಾಟ ಮಾಡುವಂತಹ ನಾಯಕರುಗಳನ್ನ ಇನ್ನಾದ್ರೂ ತಾವು ಇದು ಮಾಡ್ಕೊಬೇಕು. ಜಾತಿ, ಹಣ, ಇನ್ಯಾವುದೋ ವಶೀಲಿಗಳಿಗೆ ತಾವೆಲ್ಲ ತಲೆ ಬಾಗಿಸ್ತೀರಾ. ನಿಮ್ಮ ಪರವಾಗಿ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ತಾವು ಆಯ್ಕೆ ಮಾಡ್ಕೊಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಸರಿ, ಧೀರಜ್ ಮುನ್ರಾಜ್ ಅವರೇನೋ ಬಿಜೆಪಿ ಅವರಾಯ್ತು, ಅಲ್ಲಿಗೆ ಹೋಗೋಣ. ಪಕ್ಕದಲ್ಲೇ ಕ್ಷೇತ್ರ, ನನ್ನ ಲೋಕಸಭಾ ಕ್ಷೇತ್ರದಲ್ಲೇ ಇರುವಂತಹ ನೆಲಮಂಗಲದಲ್ಲಿ ಒಬ್ಬ ದಲಿತ ಶಾಸಕರು, ನಿಜಕ್ಕೂ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವರೊಬ್ಬ ಕಾಂಗ್ರೆಸ್ ಶಾಸಕರು ಶ್ರೀನಿವಾಸ್ ಅವರು ತಮ್ಮದೇ ಸರ್ಕಾರದ ಅನುದಾನವನ್ನ ಬೇಡ ಅಂತಾರೆ, ತಮ್ಮ ಸರ್ಕಾರದ ನೀರನ್ನ ಬೇಡ ಅಂತಾರೆ. ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಕೂಗಿ ಹೇಳಿದ್ದಾರೆ, ನನಗೆ ಕೊಡಬಾರ್ದು ನೀರು ಅಂತ. ಅಂದ್ರೆ ಯಾರೋ ಒಬ್ಬ ಶಾಸಕರು ಬೇಡ ಅನ್ನುವಂತಹ ನೀರನ್ನ ನೀವು ತಗೊಂಬಂದು ನಮಗೆ ಕುಡಿಸ್ತಾ ಇದ್ದೀರಾ ಅಂತಂದ್ರೆ ನೀವು 100% ಅಪರಾಧ ಮಾಡ್ತಿದ್ದೀರಾ. ಈ ಅಪರಾಧದ ಹಿಂದೆ ನಿಮಗೇನೋ ಲಾಭ ಇದೆ, ಅದು ಹಣದ ಲಾಭ ಇರ್ಬೋದು ಅಥವಾ ಇನ್ಯಾರನ್ನೋ ಮೆಚ್ಚಿಸುವಂತ ಲಾಭ ಇರ್ಬೋದು, ನಮಗ್ ಗೊತ್ತಿಲ್ಲ. ಆದ್ರೆ ಯಾರೋ ಬೇಡ ಅಂದಿದ್ದನ್ನ ನಾವೇನು ಹೇಳ್ತಾ ಇಲ್ಲ. ನಾನೊಬ್ಬ ಸಾಮಾನ್ಯ ಪ್ರಜೆ, ನನಗೆ ಗೊತ್ತಿರೋ ಮಟ್ಟದಲ್ಲಿ ನಾನು ಮಾತ್ರ ಮಾತಾಡಿದೆ. ಆದ್ರೆ ನಾನು ಕೆಲವು ಉದಾಹರಣೆಗಳನ್ನು ತಗೊಂಡಾಗ ನಿಮ್ಮದೇ ಆದಂತಹ ಶಾಸಕರು,
ನಿಮ್ಮ ಪಕ್ಷದ ಶಾಸಕರು ನನಗೆ ಬೇಡ ಈ ನೀರು ಅಂತ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಕೂಗಿ ಹೇಳ್ತಾರೆ ಅಂತಂದ್ರೆ ಆ ನೀರಿನಲ್ಲಿ ಏನೋ ತೊಂದರೆ ಇದೆ ಅಂತ ಆಗ್ಲೂ ತಮಗೆ ಗೊತ್ತಾಗಿಲ್ವಾ ಶಾಸಕರೇ ಅಂತ ಈ ಮುಖಾಂತರ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದೆ. ಈಗ ಬೇರೆ ಬೇರೆ ಏನು ಒಂದು ಹೋರಾಟಗಳು ನಡೀತಿದೆ. ಈ ಹೋರಾಟದ ಮಂಚೂಣಿಯಲ್ಲಿ ನಿಂತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆ ಅಂತಹ ಒಬ್ಬ ವ್ಯಕ್ತಿ ಗೋಪಾಲ್ ಗೌಡ್ರು ಇವತ್ತು ಈ ಒಂದು ಹೋರಾಟದಲ್ಲಿ ಮಂಚೂಣಿಯಲ್ಲಿ ನಿಂತ್ಕೊಂಡು ಈ ರೀತಿಯ ನೀರು ನಮಗೆ ಬೇಡ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ನನ್ನ ಚಿಕ್ಕಬಳ್ಳಾಪುರದ ಜನತೆ ಈಗಾದ್ರೂ ನಾವು ಎಚ್ಚೆತ್ತುಕೊಳ್ಳಬೇಕು. ದೊಡ್ಡವರು, ಪ್ರಬುದ್ಧರು, ಸಹೃದಯರು, ಕಲ್ತವ್ರು, ಇಡೀ ನಮ್ಮ ದೇಶವನ್ನ ಮುನ್ನಡೆಸಿದಂಥವ್ರು ಬೇಡ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಈ ನೀರು ಒಳ್ಳೇದಲ್ಲ ಅಂತ ನನ್ನ ಜನ ಅರ್ಥ ಮಾಡ್ಕೊಬೇಕು. ನನ್ನ ಜನ ಈ ಬಾರಿಯ ಬಜೆಟ್ ಅಲ್ಲಿ ಅವ್ರೇನಾದ್ರೂ ಹಣ ಇಟ್ಟಿಲ್ಲ ಅಂತಂದ್ರೆ ನಾವು ಸರ್ಕಾರದ ವಿರುದ್ಧ ತಿರುಗಿ ಬೀಳ್ಬೇಕು. ನಮ್ಮ ಹಕ್ಕುಗಳನ್ನ ನಾವು ಕೇಳಿ ಕೇಳಿ ಸಾಕಾಯ್ತು, ಕಿತ್ಕೊಳೋ ಅಂತಹ ಕೆಲಸವನ್ನ ಈಗಲೂ ನಾವು ಮಾಡಿಲ್ಲ ಅಂತಂದ್ರೆ ನಾವು ನಿಜಕ್ಕೂ ಚಿಕ್ಕಬಳ್ಳಾಪುರದಕ್ಕೆ ನಾವು ಅವಮಾನ. ಚಿಕ್ಕಬಳ್ಳಾಪುರ ಅಂದ್ರೆ ಪ್ರಬುದ್ಧತೆ, ಚಿಕ್ಕಬಳ್ಳಾಪುರ ಅಂದ್ರೆ ವಿಶ್ವೇಶ್ವರಯ್ಯನವರು, ಚಿಕ್ಕಬಳ್ಳಾಪುರ ಅಂದ್ರೆ ಕೆ ಬಿ ಪಿಳ್ಳಪ್ಪನವರು, ಚಿಕ್ಕಬಳ್ಳಾಪುರ ಅಂದ್ರೆ ಸಿ ವಿ ವೆಂಕಟರಾಮಯ್ಯನವರು, ಸಿ ವಿ ವೆಂಕಟರಾಯಪ್ಪನವರು, ರೇಣುಕಾ ರಾಜೇಂದ್ರರವರು, ಮುನಿಯಪ್ಪರವರು, ಇವರೆಲ್ಲ ನಮ್ಗೆ ಎಸ್ ವೈ ಮರಿಯಪ್ಪನವರು, ಇವರೆಲ್ಲ ನಮ್ಮ ನಾಡನ್ನ ಮುನ್ನಡೆಸಿದಂಥವ್ರು. ಅವ್ರಿಗೆಲ್ಲ ಮಾಡುವಂತ ಅವಮಾನ ಇದು. ನಾವು ನಮ್ಮ ಹಕ್ಕುಗಳನ್ನ ಕೇಳಿಲ್ಲ ಅಂತಂದ್ರೆ ಹಕ್ಕುಗಳನ್ನ ಕಿತ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಜನತೆಯಲ್ಲೂ ಸಹ ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ, ನಮ್ಮ ಜನತೆ ನಿಮ್ಮ ವಿರುದ್ಧ ತಿರುಗಿ ಬೀಳಕ್ ಮೊದಲು, ತಮ್ಮ ಸರ್ಕಾರದ ವಿರುದ್ಧ ತಿರುಗಿ ಬೀಳಕ್ ಮೊದಲು ತಾವು ಎಚ್ಚೆತ್ಕೊಳ್ಬೇಕು. ಈ ಬಾರಿಯ 6ನೇ ತಾರೀಕಿನ ಬಜೆಟ್ ಅಲ್ಲಿ ನಮಗೆ ನೀರನ್ನ, ಶುದ್ಧವಾದ ನೀರನ್ನ ಕೊಡುವಂತಹ ಕೆಲಸ ತಾವು ಮಾಡಬೇಕು. ಸಾಮಾನ್ಯ ಜ್ಞಾನದಲ್ಲಿ ಋಷಭಾವತಿ ನೀರು ಇದುವರೆಗೂ ಎಲ್ಲಿ ಹೋಗ್ತಿತ್ತು ಸರ್? ಇದಕ್ಕೆ ಮೊದಲು ಅಲ್ಲ, ತಮಿಳುನಾಡು ಕಡೆ ಹೋಗ್ತಿತ್ತು, ಕರೆಕ್ಟಾ ಸರ್? ಅದಕ್ಕೆ ತಮಿಳುನಾಡು ಸರ್ಕಾರ ಏನೋ ತೊಂದರೆ ಆಗಿದೆ, ಅಲ್ಲಿಂದ ಅವರು ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ. ಆ ನೀರನ್ನ ಎಲ್ಲೋ ಒಂದ್ ಕಡೆ ಬಿಡೋ ಅಂತ ಕೆಲಸ ಆಗ್ಬೇಕೀಗ ಅವ್ರಿಗೆ. ಆ ನೀರನ್ನ ನಾವು ಪೆದ್ರು ಅನ್ಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರಿಗೂ ಸಹ ಸೇರಿಸಿ ಹೇಳ್ತಾ ಇದ್ದೀನಿ, ಏನಾದ್ರೂ ಇದ್ರೆ ಬ್ಯಾಟ್ರಾಯನ್ಪುರ್ಗೆ ಬಿಟ್ಕೊಡಿ, ನಿಮ್ ಮನೆಗೆ ಬಿಟ್ಕೊಳ್ಳಿ, ಒಕ್ಕೊಳ್ಳಿ ಅಣ್ಣ. ನಾನು ಅದನ್ನ ಹೇಳ್ತೇನೆ, ನಾನೊಬ್ಬ ಸಾಮಾನ್ಯ ಪ್ರಜೆ, ನನಗೆ ಎಕ್ಸಾಕ್ಟ್ ಆಗಿ ನನಗೆ ಒಳ್ಳೆ ನೀರ್ ಬೇಕಷ್ಟೇ. ತಮಿಳ್ನಾಡಿಗೆ ಬಿಡ್ತಿದ್ರೋ, ಕೇರಳಕ್ಕೆ ಬಿಡ್ತಿದ್ರೋ, ಇನ್ನೊಂದು ಬಿಡ್ತಿದ್ರು, ನನಗೆ ಅದಕ್ಕೆ ಸಂಬಂಧ ಇಲ್ಲ. ನೀರು ನನಗೆ ಶುದ್ಧವಾಗಿರೋ ನೀರು ಕೊಡಬೇಕು. ನೀವೆಲ್ಲೋ ತಿರುಗ್ಸಕ್ಕಾಗಿರೋ ಎಕ್ಸ್ಟ್ರಾ ನೀರು ಎಲ್ಲೋ ಒಂದ್ ಕಡೆ ಬಿಡ್ಲೇಬೇಕು ಅವರು. ಅದಕ್ಕೆ ಅವ್ರು ಏನ್ ಮಾಡ್ಬೇಕು, ನಮ್ಮನ್ನ ಬಲಿಪಶು ಮಾಡೋ ಅಂತ ಕೆಲಸ ಮಾಡ್ತಿದ್ದಾರೆ ಅಂತ ನನ್ನ ಒಂದು, ಏನೇ ಆಗಿರ್ಲಿ ಅವ್ರದ್ದು ಏನಾದ್ರೂ ಲೆಕ್ಕಾಚಾರ ಇಟ್ಕೊಂಡು ನಮ್ಗೆ ಆ ನೀರು ಬೇಡ. ನಿಮ್ಮದೇ ಸರ್ಕಾರದ ನೆಲಮಂಗಲ ಶಾಸಕರು ಬೇಡ ಅಂದಿದ್ದ ನೀರನ್ನ ಚಿಕ್ಕಬಳ್ಳಾಪುರಕ್ಕೆ ಪಾಪ ಪ್ರದೀಪ್ ಈಶ್ವರ್ಗೆ ಏನು ಗೊತ್ತಾಗಲ್ಲ ಅಂತಾನೋ ಏನೋ ಇರಬೇಕು, ಮೋಸ್ಟ್ ಇಲ್ಲಿ ಬಿಡೋ ಅಂತ ಕೆಲಸ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ನಂಗೆ. ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಇಷ್ಟು ದಿವಸ ನಾವು ನಮ್ಮ ಶಾಸಕರ ಮೇಲೆ ಡಿಪೆಂಡ್ ಆಗಿದ್ದು ನಿಜ, ಮುಂದೇನು ಸಹ ಡಿಪೆಂಡ್ ಆಗಿರ್ತೀವಿ ಅವ್ರಿಗೆ ಸರಿಯಾಗಿ ಕೆಲಸ ಮಾಡಿದ್ರೆ. ಹೇಳ್ತೀನಿ, ನಾನು ಆವಾಗ್ಲೂ ನಿಮ್ಗೆ ಹೇಳಿದೆ, ನನಗೆ ಯಾರು ಡೈರೆಕ್ಟ್ ಆಗಿ ಇದು ಅಂತಂದ್ರೆ ನನ್ನ ಚಿಕ್ಕಬಳ್ಳಾಪುರದಲ್ಲಿ ನನಗೆ ಆನ್ಸರಬಲ್ ಯಾರು ಅಂತಂದ್ರೆ ಶಾಸಕ ಪ್ರದೀಪ್ ಈಶ್ವರ್ ಅವರು. ಶಾಸಕ ಪ್ರದೀಪ್ ಈಶ್ವರ್ ಅವರು ಉಸ್ತುವಾರಿ ಸಚಿವರು ಹಿಡ್ಕೊಂತಾರೋ, ಸಿದ್ದರಾಮಯ್ಯ ಅವ್ರ ಹತ್ರ ಹೋಗ್ತಾರೋ, ಇನ್ನೊಂದು ಹೋಗ್ತಾರೋ, ನಾನು ದೊಡ್ಡ ಮಾತಾಡಕ್ ರೆಡಿ ಇಲ್ಲ. ಉಸ್ತುವಾರಿ ಸಚಿವರನ್ನ ಮಾತಾಡಿ ನಾನು ಅವ್ರನ್ನ ರೀಚ್ ಆಗಕ್ಕೂ ನನ್ನ ಕೈಯಲ್ಲಿ ಆಗಲ್ಲ. ನಾನೇನು ಯಾವ್ದಾದ್ರು ಮದುವೆನಲ್ಲೋ ಇನ್ನೊಂದೊಂದು ಸಿಕ್ಕರೆ ಅಲೋ ಹೇಳ್ಬೋದು ಅಷ್ಟೇ. ಅವ್ರ ಹತ್ರ ನಾನು ಹೋದ್ರೆ ಅವ್ರ ಮನೆ ಹತ್ರ ಹೋಗಿ ನಾನೇ ಹಾಕ್ತಾ ಇರ್ಬೇಕು. ನಾನು ಮಾಡ್ತಾ ಇರೋದು, ನಾನು ಚಿಕ್ಕಬಳ್ಳಾಪುರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ನನ್ಗೆ ಆನ್ಸರಬಲ್ಲು. ಇಲ್ಲಿ ನಮ್ಮ ಇಡೀ ನಮ್ಮ ಇದು ಶಾಸಕರು ನಿಂತಿದ್ದಾರೆ ಇಲ್ಲಿ, ಒಬ್ಬ ಪ್ರಥಮ ಪ್ರಜೆಯಾಗಿ. ಅವ್ರನ್ನ ಯಾಕೆ ಕೇಳಬಾರ್ದು? ಅವ್ರು ಅಲ್ಲಿಂದ ತಲುಪಿಸ್ಲಿ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದೇ ಹಂಗಲ್ಲ. ಪಂಚಾಯತಿ ಅವ್ನು ಹೋಗ್ಬಿಟ್ಟು ಯಾರೋ ಒಬ್ರು ಪಂಚಾಯತಿ ಚೇರ್ಮನ್ ಕೇಳ್ತಾರೋ, PDO ಕೇಳ್ಬಿಟ್ಟು ಉಸ್ತುವಾರಿ ಸಚಿವರನ್ನ CM ಮೀಟ್ ಮಾಡಕ್ಕಾಗತ್ತಾ ಸರ್? ನಾವೊಬ್ಬ ಸಾಮಾನ್ಯ ಪ್ರಜೆ, ನನಗೆ ರೀಚಬಲ್ ಇರೋದು ನಮ್ಮ ಶಾಸಕರು ಮಾತ್ರ. ಅವ್ರು ನೋಡ್ತಾರೆ ಅನ್ನೋದು ನನ್ನ ಒಂದು ಕಳಕಳಿಯ ಒಂದು ಆಸೆ. ಅದಕ್ಕೋಸ್ಕರ ಶಾಸಕರನ್ನೇ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ.